ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಸೊ ನಾವೀಗ ನಿನ್ನೆ ತಾನೇ ನೋಡ್ತಾ ಇದ್ವಿ, ಬ್ಯಾಡ್ ನ್ಯೂಸ್ ಒಂದು ಕೊಟ್ಟಿದ್ವಿ. ಏನಂದರೆ ಸರ್ಕಾರ ಏನು ಸಾಗಾಣಿಕೆ ಮಾಡ್ತಾ ಇತ್ತು ಗುತ್ತಿಗೆದಾರರಿಂದ ನಮಗೆ ಅಕ್ಕಿನ ಅದು ಸ್ಥಗಿತ ಮಾಡಿ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಬಿಕಾಸ್ 4 ತಿಂಗಳಿಂದ ಅವ್ರಿಗೆ ಏನು ಸಂಬಳ ಕೊಡಬೇಕಾಗಿತ್ತು ಅಥವಾ ಏನು ದುಡ್ಡು ಕೊಡಬೇಕಾಗಿತ್ತು ಅದು ಸರ್ಕಾರ ಕೊಟ್ಟಿಲ್ಲ ಅಂತೆ. ಆದರೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ಇವಾಗ ಚೀಟಿದಾರರು ಅಂದರೆ ಏನಪ್ಪ, ರೇಷನ್ ಕಾರ್ಡ್ ಚೀಟಿದಾರರು ಅಥವಾ ಪಡಿತರ ಚೀಟಿದಾರರಿಗೆ ಹೊಸದಾಗಿ ಸೇರ್ಪಡೆ ಮಾಡಿಸ್ಕೊಳ್ಬೋದು ಅಥವಾ ಹೆಸರು ತಿದ್ದುಪಡಿ ಮಾಡ್ಕೊಳ್ಬೋದು ಅಥವಾ ಹೆಸರನ್ನ ತೆಗೆದಾಕಬೇಕು ಅನ್ನೋದಿದ್ರೆ ಅದಕ್ಕೆ ಓಪನಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಈ ತಿಂಗಳ ಕೊನೆಯವರೆಗೂ. ಹೌದು ವೀಕ್ಷಕರೇ, ಹಾಗಾದ್ರೆ ಹೇಗೆ ಇದನ್ನ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಪಡಿತರ ಚೀಟಿದಾರರ ಒಂದು ಜೀವನ ಹೇಗಿರುತ್ತೆ ಅಂದರೆ ನೀವೆಲ್ಲ ಮಧ್ಯಮ ವರ್ಗದಲ್ಲಿ ಬದುಕ್ತಾ ಇರಬೇಕಾದ್ರೆ ನಮಗೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೇಷನ್ ತೊಗೊಳೋದ್ರಿಂದ ಹಿಡಿದು ಅನಾರೋಗ್ಯ ವಿಚಾರವಾಗಿಂದ ಹಿಡಿದು ಅಥವಾ ನಾವು ಯಾವ ಹಂತದಲ್ಲಿದ್ದೀವಿ, ಬಿಲೋ ಪಾವರ್ಟಿ ಲೈನ್, BPL ಅಂದರೆ ಬಿಲೋ ಪಾವರ್ಟಿ ಲೈನ್, ಸೊ ಬಡತನ ರೇಖೆಗಿಂತ ನಾವು ಕೆಳಗಡೆ ಇದ್ದೀವಿ ಅನ್ನೋ ಒಂದು ಸಾಕ್ಷಿಯೇ ನಮಗೆ BPL ಆಗಿರುತ್ತೆ. ಸೊ ಈ BPLಗೆ ಒಂದು ಕಡೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋಂಥ ಸಂಕಷ್ಟ ಎದುರಾಗಿದ್ರೆ ಮತ್ತೊಂದು ಕಡೆ ಈಗ ಸೇರ್ಪಡೆ ಅಥವಾ ಹೆಸರು ತಿದ್ದುಪಡಿ ಅಥವಾ ಸೇರ್ಪಡೆಯಿಂದ ಹೊರಗಡೆ ಬರುವಂಥ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದು ನಿನ್ನೆ ಈ ಬಗ್ಗೆ ಅಧಿಕೃತ ಆದೇಶ ಬಂದಿದ್ದು. ಇವತ್ತು ಅಂದರೆ ಇಂದಿನಿಂದ ಅದು ಚಾಲ್ತಿಯಲ್ಲಿರುತ್ತೆ. ಈ ತಿಂಗಳ ಕೊನೆ ಅಂದರೆ ಜುಲೈ 30ರವರೆಗೂ ಈ ಒಂದು ವಿಚಾರ ಚಾಲ್ತಿಯಲ್ಲಿರುತ್ತೆ. ಹತ್ತಿರದ ಗ್ರಾಮ 1 ಅಥವಾ ಸೈಬರ್ ಸೆಂಟರ್ಗಳಿಗೆ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ವಿಸಿಟ್ ಮಾಡಿ ಸೊ ಹೊಸದಾಗಿ ಹುಟ್ಟಿರುವಂಥ ಮಕ್ಕಳಿಗೆ ಅವರ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡಲ್ಲಿ ನೀವು ಯಾರಾದರೂ ಇದ್ದರೆ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನೀವೇ ಸಾಕ್ಷಿದಾರರಾಗಿರ್ತೀರಿ. ಇಷ್ಟನ್ನ ಕೊಟ್ಟು ನೀವು ಅಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ಬೋದು. ತಿದ್ದುಪಡಿಗೂ ಅಷ್ಟೇ ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟು ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೋದು. ಈ ಕಾಸ್ಟ್ ಬಂದು 100 ರೂಪೀಸ್ ಇರುತ್ತೆ ಈ ತಿದ್ದುಪಡಿಗೆ ಅಥವಾ ಸೇರ್ಪಡೆಗೆ ಅಥವಾ ತಗೊಂಡ್ರೆ. ಅಥವಾ ಯಾರಾದರೂ ಡೆತ್ ಆಗಿದ್ರೆ ಅವ್ರು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಆ ಒಂದು ರೇಷನ್ ಕಾರ್ಡಿಂದ ಹೊರಗಡೆ ಹಾಕ್ಸ್ಬೇಕು. ಇದೆಲ್ಲ ಮಾಡಾದ್ಮೇಲೆ 1 ವಾರ ಟೈಮ್ ತಗೊಳುತ್ತೆ ಹೊಸ ಕಾರ್ಡ್ ಬರೋದಕ್ಕೆ. ಆ ಕಾರ್ಡ್ ಬಂದ ಮೇಲೆ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಹಾಗಾದರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇರುತ್ತೆ ಅನ್ನೋದಾದರೆ, ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ವಾಸಸ್ಥಳ ದೃಢೀಕರಣ ಪತ್ರ ಆಗಿರ್ಬೋದು, ವೋಟರ್ ID ತುಂಬ ಮ್ಯಾಟ್ರ್ ಆಗುತ್ತೆ, ವೋಟರ್ ID, ಆಧಾರ್ ID. ಸೊ ಇವೆಲ್ಲವನ್ನ ಕೂಡ ನೀವು ತೊಗೊಂಡು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಬೋದು. ಅದ್ರ ಜೊತೆಗೆ ಮುಖ್ಯವಾದದ್ದೇನು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಮೆನ್ಷನ್ ಆಗಿರುತ್ತೆ ಆ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ರೇಷನ್ ಕಾರ್ಡ್ಗೆ ಎಂಟ್ರಿ ಮಾಡಲೇಬೇಕು. ಅದರ ಜೊತೆಗೆ ಥಂಬ್ ಇಂಪ್ರೆಷನ್ ಕೊಡಲೇಬೇಕಾಗತ್ತೆ. ಸೊ ಇವಿಷ್ಟು ಮಾಡಿದ್ರೆ ನೀವು ಸೇರ್ಪಡೆ ಅಥವಾ ಅದರಿಂದ ಪ್ರತ್ಯೇಕವಾಗಿ ಹೊರಗಡೆ ಬರೋದಾದರೆ ಬರಬಹುದು. ಸೊ ರೇಷನ್ ಕಾರ್ಡ್ ಈ ಒಂದು ಫೆಸಿಲಿಟಿನ ಈಗ ಬಿಟ್ಟಿರೋದ್ರಿಂದ ಸರ್ಕಾರ ಇದನ್ನು ಆದಷ್ಟು ಬೇಗ ನಿಮ್ಮಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರವ್ರು ಬಳಸ್ಕೊಳ್ಳಿ. ಸೊ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೆಲ್ಲ ಮಗು ಹುಟ್ಟಿದೆ ಅವ್ರಿಗೂ ರೇಷನ್ ಕಾರ್ಡ್ ಇದ್ದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ರೀತಿಯಾದಂತಹ ಹೆಚ್ಚು ಒಳ್ಳೆಯ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.